ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಕೂಡ್ಲಿಗಿ ಪಟ್ಟಣ ಸೇರಿ ಗ್ರಾಮ ಪಂಚಾಯಿತಿ ಹಳ್ಳಿಗಳ ಎಲ್ಲ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು ಮತ್ತು ವಿದ್ಯುತ್ ಸಮಸ್ಯೆ ಬಗೆಹರಿಯಬೇಕು. ತಾಲೂಕಿನಲ್ಲಿ ಯಾವ ಸಾರ್ವಜನಿಕರು ವಿದ್ಯುತ್ ತೊಂದರೆ ಆಗಿದೆ, ನೀರಿನ ಸಮಸ್ಯೆ ತೊಂದರೆಯಾಗಿದೆ, ಆರೋಗ್ಯ ಸಮಸ್ಯೆ ತೊಂದರೆ ಆಗಿದೆ ಎಂದು ಯಾರು ಹೇಳುವಂತಿಲ್ಲ. ಆ ರೀತಿಯಾಗಿ ಗ್ರಾಮ ಪಂಚಾಯಿತಿ ಪಿಡಿಒಗಳಾಗಲಿ ತಾಲೂಕು ಪಂಚಾಯಿತಿಗಳಾಗಲಿ ಸರಿಯಾದ ರೀತಿಯಲ್ಲಿ ನೀರು, ವಿದ್ಯುತ್, ಸ್ವಚ್ಛತೆ, ಆರೋಗ್ಯ ಇವು ಬಹಳ ಅಚ್ಚುಕಟ್ಟಾಗಿ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕೆಂದು ಮಾನ್ಯ ಡಾಕ್ಟರ್ NT ಶ್ರೀನಿವಾಸ್ ಶಾಸಕರು ಸಭೆಯಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕಿನ ಕೆಇಬಿ ಅಧಿಕಾರಿಗಳು, ತಾಲೂಕು ಪಂಚಾಯತ್ ಅಧಿಕಾರಿಗಳು, ತಹಶೀಲ್ದಾರ್, ಕುಡಿಯುವ ನೀರಿನ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಸಭೆಯಲ್ಲಿ ಭಾಗವಹಿಸಿದ್ದರು. ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ, ಮೀನಕೆರೆ, BSP ನ್ಯೂಸ್, ಕೂಡ್ಲಿಗಿ. ಏನಾಗಿದೆ ಅವ್ರಿಗೆ ಕೇಳ್ತಾ ಇದ್ದಾರೆ. ಅಲ್ಲ ಇದಕ್ಕೆ ಸಂಬಂಧ ಇಲ್ಲ. ಔಟ್ ಆಫ್ 20 ಕಿಲೋಮೀಟರ್ 10 ಕಿಲೋಮೀಟರ್ ಕ್ಲೋಸ್ ಆಗಿದೆ ಸರ್. 7 ಕಿಲೋಮೀಟರ್ ಅಷ್ಟೇ ಪೆಂಡಿಂಗ್ ಇರೋದು. ಆಮೇಲೆ ಒಂದು ಟ್ಯಾಂಕಿ ಕನೆಕ್ಷನ್ ಮಾಡೋದಿದೆ ಸರ್. ನಮ್ಗೆ ಟೋಟಲ್ 4 ಟ್ಯಾಂಕ್ ಇರ್ತಾ ಇದೆ ಸರ್. 4 ಟ್ಯಾಂಕಲ್ಲಿ 2 ಟ್ಯಾಂಕು ಬಾಟಮ್ ಡೌನ್ ಲೆವೆಲ್ಗೆ ಬಂದಿದೆ ಸರ್. ಇನ್ನೂ 2 ಟ್ಯಾಂಕು ಆರ್ಗನಿಕಲ್ಲಿ ಇದೆ ಸರ್. ಇನ್ನೊಂದು 6 ಮಂತ್ಸ್ ಇದೆ ಸರ್. ಬಟ್ ಮೇನ್ ಅಂತಂದ್ರೆ ಸರ್ ನಮ್ಗೆ ಒಂದು ತಮಗೆ ಗಮನ ಬಂದಿದೆ ಸರ್. ಪಾವಗಡಲ್ಲಿ ನಮಗೊಂದು ಪರ್ಮಿಷನ್ ಸಂಬಂಧ ಮಾತ್ರ ನಮ್ಮ ಮೇಡಮ್ ಸರ್ ಮಾತಾಡಿದ್ರೆ ಸರ್. ಪಗಲ್ ರೂಮ್ ಕಟ್ಟಾಗ ಅದೊಂದು ನಮ್ಮ ಕಡೆ ಕಂಡಿದೆ ಸರ್. ಅದು ಸಿಕ್ಕಿಲ್ವಾ ಇನ್ನೂ? ಇಲ್ಲ ಸರ್. ಸೀಸರ್ ಪುಟಪ್ ಆಗಿದೆ ಸರ್. ಹೋಗಿದೆ ಸರ್. ಅಲ್ವಾ? ಅಲ್ವಾ? ಏನು ಸಪ್ಲೈ ಲೇಟ್ ಆದರೆ ಮಾತ್ರ ನಮಗೆ ಇದು ಪ್ರಾಬ್ಲಮ್ ಆಗುತ್ತೆ ಸರ್. ಸಪ್ಲೈ ಕರೆಕ್ಟ್ ಆಗೋದ್ರೆ ಏನು ಪ್ರಾಬ್ಲಮ್ ಆಗುತ್ತೆ. ಈಗ ಅಲ್ಲಿ ಏನಾದ್ರು ವಿಜಿಲೆನ್ಸರ್ ಏನಾದ್ರು ಕೆಲಸ ಮಾಡ್ತಾ ಇದ್ದಾರಾ? ಅದು ಲಾಸ್ಟ್ ವೀಕು DC ಮೇಡಮ್ ಅವರು ಎಲ್ಲ ಕಳಿಸಿ ಕ್ಲಿಯರ್ ಮಾಡಿಸಿದ್ದಾರೆ. ಜಂಪ್ ಹಾಕೊಂಡು ಕಟ್ ಮಾಡಿಸಿದ್ದಾರೆ. ಏನು ಪ್ರಾಬ್ಲಮ್ ಇಲ್ಲ. ಈ ಸಮಸ್ಯೆ ಕ್ಲಿಯರ್ ಆಗಿದೆ. ಪರ್ಟಿಕ್ಯುಲರ್ ವಾರ್ಡ್ ಎಲ್ಲ ಅನಿಸಿದಾಗೆ ಸಮಸ್ಯೆಗಳು ನೀರಿಂದು ಇಲ್ಲ ಮಕ್ಕಳು ಎಲ್ಲ ಕಡೆಗೆ ಬರೋಲ್ಲ ಅದ ಸರ್. ನಾನು ಆಟ್ ರೋಡ್ ಇಲ್ಲ ಅದು ಅದೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದರಲ್ಲಿ ಸ್ವಲ್ಪ ಸಮಸ್ಯೆ ಇದಿಲ್ಲ. ಹಾಂ ನಮಸ್ಕಾರ ಎಲ್ಲ ಕಡೆಗೆ ಚೆನ್ನಾಗಿದೆ. ಏನಂದ್ರೆ ಈ ಸ್ಮಾರ್ಟ್ಗಳು ಬೇಗ ಹೋಗ್ತದೆ ಸರ್. ಇವರು ಜಾಸ್ತಿ ಆಗ್ತದೆ. ನಾನು ಎಸ್ಕಾಂ MDಗೂ ಮಾತಾಡಿದ್ದೆ, ಮತ್ತು DC ಅವ್ರಿಗೂ ಹೇಳಿದ್ದೀವಿ, SC ಅವ್ರಿಗೂ ಹೇಳಿದ್ದೀವಿ. ಇದು ಯಾವುದೇ ಕಾರಣಕ್ಕೂ ಏನು ಮೊಕ್ಕೆಗಳು ಹಾಕ್ತಾರಲ್ಲ, ಅವ್ರಿಗೆ ಅದೇ ಬೇಕಾಗೈತೆ ಇವ್ರಿಗೆ. ಆಯ್ತಾ? ಇದೇ ಚಾನ್ಸಲ್ಲಿ ಅದೇ ಸಮಸ್ಯೆ ಆಗ್ತಿತ್ತು ಸರ್. ಅದರಿಂದಾನೇ ನಮಗೆ ಪ್ರಾಬ್ಲಮ್ ಆಗ್ತಿತ್ತು. ಅಲ್ಲಿ ಅವರು ಮೊಕ್ಕೆ ಹಾಕೋದ್ರಿಂದ ವೋಲ್ಟೇಜ್ ವೇರಿಯೇಷನ್ ಆಗಿ ನಮಗೆ ಇಲ್ಲಿ ಕರೆಕ್ಟಾಗಿ ಸಪ್ಲೈ ಸಿಗ್ತಿದ್ದಿಲ್ಲ. ಲಾಸ್ಟ್ ವೀಕಿಂದ ಅದು ಕ್ಲಿಯರ್ ಆಗೋದ್ರಿಂದ ಕರೆಕ್ಟಾಗಿ ಸಿಗ್ತಿದೆ ಸರ್. ಸಪ್ಲೈಯಲ್ಲಿ ಕಡಿಮೆ ಸಪ್ಲೈ ಆಗ್ತಿದೆ ಸರ್. ದೂರ ಇದೆ, ಮತ್ತೆ ಬೋರ್ವೆಲ್ಲು ಪ್ಲಸ್ ಜಾಗ ಅಷ್ಟೊತ್ತಿಗೆ ಅದನ್ನೆಲ್ಲ ರೆಡಿ ಮಾಡ್ಬೇಕು. ಅದು ಕಾಪಿ ನಿಮ್ಗೆ ಒಂದು ಶೇರ್ ಮಾಡ್ತೀನಿ. ಅದನ್ನ ನೋಡ್ಬಿಟ್ಟು ನೀವು ನಮ್ಮೂರು ಹೋಗಿ ನೋಡ್ಕೊಂಡು ಬಂದಿದ್ದಾರೆ ಆ ಜಾಗಗಳು ಮತ್ತೆ ಅದು ಊರಿಂದ ಫೀಸಿಬಿಲಿಟಿ. ನೀವು ಒಂದ್ಸರಿ ಎಲ್ಲ ಚೆಕ್ ಮಾಡ್ತೀವಿ. 53 ಅಡಿಗೆ ಕೊಟ್ಟಿದ್ದೀನಿ ನಾನು. ಕೆಲಸ ಮಾಡ್ತಿದೆ. ಈ ವರ್ಷದ 1,19,19,00,000 ನಾವು ಆಲ್ರೆಡಿ ಸ್ಯಾಂಕ್ಷನ್ ಮಾಡಿದ್ದೀವಿ. ಫಿನಾನ್ಸ್ ಮೆಂಬರ್ಸ್ ಅಜಾಡಸ್, ಆಮೇಲೆ SPTSP, ಅಡಿಷನಲ್ ಟಿಸಿ, ಆಮೇಲೆ ಲೆವೆಲ್ ಟು ಇನ್ಫ್ಲುಯೆನ್ಸ್, ಡ್ಯಾಮೇಜ್ ಕೋರ್ಸ್, ಆಮೇಲೆ ಆಕ್ಸಿಡೆಂಟ್ಸ್ ಕೋರ್ಸ್ ಇರ್ತಾವಲ್ಲ, ಅವು ಶಿಫ್ಟಿಂಗ್ ವರ್ಕ್ಸ್ ಅವೆಲ್ಲ ಸೇರಿಸಿ 1 ಕೋಟಿ ನಾವು ವರ್ಕ್ಸ್ನ ನಾವು ಆಲ್ರೆಡಿ ತಗೊಂಡಿದ್ದೀವಿ.
ಒರಿಜಿನಲಿ ಲೀಡರ್ಸ್ ಎಲ್ಲ ಹೋಗ್ಬಿಟ್ಟಿದ್ದಾರೆ ವಿಡಿಯೋ ಕಾಲ್ ಮಾಡ್ತಾರೆ ಜನ, ವಿಡಿಯೋ ಕಾಲ್ ಮಾಡಿ ಈಗ ಐದು ನೋಡಿ ಸಮಸ್ಯೆ ಅಂತೇಳಿ. ಸೊ ವಿಡಿಯೋಗಳು ಸಿಕ್ತಾಗಿ ಇನ್ಸರ್ಟ್ ಮಾಡಿ ಎಲ್ಲೂ ನೀರು ಹೋಲಾಗದ್ ಬೇಡ. ಪ್ಲಾಸ್ಟಿಕ್ ಎಲ್ಲ ಮುರಿದಾಕಿರ್ತಾರೆ, ಹಿಂಗನ ಮಾಡಿ ಅದಕ್ಕೆ ಒಂದು ವಾಲ್ವೋ ಇಲ್ಲ ಅಂತಂದ್ರೆ ಕ್ಲೋಸ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಸಿ. ಮತ್ತೆ ಎಲ್ಲೂ ಒಂದು 5 ನಿಮಿಷ ನೀರು ಅನ್ನೆಸರಿ ವೇಸ್ಟ್ ಆಗಬಾರ್ದು. ಮತ್ತೆ ಅವ್ರಿಗೆ ಕಂಟಿನ್ಯೂಸ್ ಮಾನಿಟರಿಂಗ್ ಮಾಡೋದಕ್ಕೆ ನೀರು ಗಂಟೆಗಳಿಗೆ ಬಂದಿದ್ದು ಮಾಡಿ. ಅವ್ರನ್ನೇನು ಅವ್ರು ಯಾವ ಮರ್ಜಿಗೆ ಯಾವ ಮೆಂಬರ್ಗಳು ಅಧ್ಯಕ್ಷರು ಇಲ್ಲ ನಾವ್ ಹೇಳ್ತೀವಿ ಅಂತೇಳಿ ಯಾರ ಮರ್ಜಿಗೆ ಒಳಗಾಗದ್ ಬೇಡ ಆಯ್ತಾ. ನಿರ್ದೇಶನ ಕ್ರಮ ಕೈಗೊಳ್ಳೋದು. ಯಾರ್ದು ನಂಬರು? ಓಕೆ, ಈಗ ಅವರು ಅವ್ರಿಗೆ ಕಂಪ್ಲೇಂಟ್ ಬಂದ್ರೆ ಏನ್ ಮಾಡ್ತಾರೆ ಅವರು? ನಿಮ್ಗೆ ಹಾಂ ಹಾಂ ಓಕೆ ಹಾಂ ಹಾಂ. ಈಗ ಯಾವತ್ತು ಮಾಡಿದ್ರಿ ಇದು? ಯಾವತ್ತು ಮಾಡಿದ್ರಿ? ನಿನ್ನೆ ಮೊನ್ನೆ ಮಾಡಿದ್ರಿ? ಓಕೆ. ನಿನ್ನೆ ಎಷ್ಟು ಫೋನ್ಸ್ ಬಂತು? ಎಲ್ಲಿಂದ? ಹಾಂ, ಅಲೋಟ್ಮೆಂಟ್. ಹಾಂ, ಏನಾಯ್ತು? ಹಾಂ 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 ಹ್ಞೂ ಹಾಂ ಹಾಂ ಹ್ಞೂ ಯಾರು ಒಪ್ಪಿಡುವುದು? ಹಾಂ ಅಲ್ಲ, ಈಗ ನಿಮಗೆ ಇವರು ಇಲ್ಲೇ ಇದ್ದಾರೆ ಸರ್, ಇವರು ಇದ್ದಾರೆ. ಮತ್ತೆ ಹ್ಯಾಂಡ್ ಓವರ್ ಆಗಿದಂತೆ ಈ ಟೆಕ್ನಿಕಲ್ ಪ್ರಾಬ್ಲಮ್ಸ್, ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್ ಇಂದ ಸಾಮಾನ್ಯ ಜನಗಳಿಗೆ ಕುಡಿಯೋ ನೀರಿಗೆ ತೊಂದರೆ ಆಗೋದು ಬೇಡ. ಹೌದು ಹೌದು ಸರ್, ಹೌದು. ಹಾಂ ಹಾಂ, ನಮಗೆ ನಮ್ಮ ಆಫೀಸ್ಗೆ ಡೈಲಿ ಮಾಹಿತಿ ಕೊಡ್ಬೇಕು. ಎವ್ರಿ ಡೇ ಎಷ್ಟು ಕಾಲ್ಸ್ ಬರ್ತಾ ಇದೆ, ಯಾವ ಊರಿಂದ ಬರ್ತಾ ಇದೆ, ಒಂದು ಕಾಪಿ ಇಲ್ಲ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೀರಲ್ಲ, ಗ್ರೂಪಲ್ಲಿ ಎವ್ರಿ ಡೇ ಅಪ್ಡೇಟ್ ಮಾಡಬೇಕು. ಅರ್ಥ ಆಯ್ತಾ? ಆ ಗ್ರೂಪಲ್ಲಿ ಹೌದು ಹೌದು ಅಪ್ಡೇಟ್ ಮಾಡಬೇಕು. ಸೊ ದಟ್ ಅಲ್ಲಿ ಸಮಸ್ಯೆ ಬಗೆಹರಿತಾ ಇಲ್ವಾ ಅಂತ ಹೇಳ್ಬಿಟ್ಟು ಏನು ಮೆಸೇಜ್ ಆಗ್ತಾ ಇದ್ದೀರಿ ಅದನ್ನ ನೀನು ಕಂಟಿನ್ಯೂಸ್ ಮಾನಿಟರ್ ಮಾಡಬೇಕು. ಆಯ್ತಾ? ಎವ್ರಿ ಡೇ ಯಾವ ಊರಲ್ಲಿ ಇದಾಗ್ತದೆ, ಯಾವುದೇ ಕಾರಣಕ್ಕೂ ನೀರಿನ ಸಮಸ್ಯೆ ಆಯ್ತಾ ಆಗಬಾರ್ದು ಸರ್. ಮತ್ತೆ ನೆಕ್ಸ್ಟ್ ಇದ್ರ ಜೊತೆಗೆ ಈಗ ನಾವೆಲ್ಲರೂ ಸೇರಿ ನೆಕ್ಸ್ಟ್ ಎಲ್ಲ ಊರುಗಳಿಗೂ ಏನು ಇವೆ ಹ್ಯಾಂಡ್ ಓವರ್ ಆಗೋಗಿದ್ದಾವೆ ಫಿಲ್ಟರ್ಗಳು. ಈಗ DMF ಅಲ್ಲಿ ಸೇವಿಂಗ್ಸ್ ಅಲ್ಲಿ ನಾನು ಕೇಳಿದ್ದೀನಿ, ಈಗ ಈ ವಾರದಲ್ಲೇ ಕೊಡ್ತಾರೆ. ಯಾವ 53 ಹಳ್ಳಿಗಳು ಪ್ರಸನ್ನವೇ ಅದನ್ನೆಲ್ಲ ಕೊಟ್ಟಿದ್ದೀನಿ. ಈಗ ಅಲ್ಲಿ ಅದು ನೀವೇನು ಕೊಟ್ಟಿದ್ರೆ ಅದೇ ಲಿಸ್ಟ್ ಕೊಟ್ಟಿದ್ದೀನಿ. ಈಗ ಅದು ಆರ್ಡರ್ ಆಗೋದ್ರೊಳಗೆ ಯಾರು ಒಬ್ಬರು ನಾವು ಚೇಂಜ್ ಮಾಡಲಿಲ್ಲ. ಅರ್ಥ ಆಯ್ತಾ? ಸೊ ನಮ್ಗೇನಾಗ್ಬೇಕು, ಕೆಲಸ ಆಗ್ಬೇಕಿತ್ತು. ಅರ್ಥ ಆಯ್ತಾ? ಮನಸ್ಥಿತಿಗಳು ಬೇರೆ ಬೇರೆ ತರ ಇರ್ತಿದ್ವು, ವೈಯಕ್ತಿಕವಾಗಿ ಏನೇನೋ ಇರ್ಬೋದು ಇದು ಮಾಡಿ. ಬಟ್ ಈಗ ಎಲ್ಲಾ ಕಡೆನೂ ನಮ್ಗೆ ಕೆಲಸಗಳು ಆಗ್ತಾ ಇದೆ. ಬಣಿಕಲ್ಲಿಂದ ಆಗಿರ್ಬೋದು, ಹೂಡೆನ್ ಆಗಿರ್ಬೋದು, ಎಲ್ಲ ಕಡೆ ಆಗಿರ್ಬೋದು, ಎಲ್ಲ ಕಡೆನೂ ಕೆಲಸಗಳು ಆಗ್ತಾ ಇದಾವೆ. ಯಾಕೆಂದ್ರೆ ಇದು ಏನು ಹೆಲ್ತ್ ಮತ್ತೆ ನಿಮ್ಮ ಜೆಸ್ಕಾಂ ಏನಿದೆ ಇವು ಎಸೆನ್ಷಿಯಲ್ ಸರ್ವಿಸಸ್. ಇವು ಇದಿಲ್ಲದೆ ಏನು ಕೆಲಸ ಆಗೋದಿಲ್ಲ. ಸೊ ತುಂಬಾ ಇಂಪಾರ್ಟೆಂಟ್ ಇದೆ. ಅದಕ್ಕೋಸ್ಕರ ಸೊ ಇದು ನಮ್ಗೆ ಬಹಳ ಮಹತ್ವ ಇಲಾಖೆ. ಅದಕ್ಕೆ ಇನ್ನು ಈಗ ಏನೇನು ನೆಕ್ಸ್ಟ್ ಈಗ ಯಾವ ಊರುಗಳಲ್ಲಿ ಏನೇನಿದಾವೆ ನೆಕ್ಸ್ಟ್ ಈ ಬಜೆಟ್ ಅಲ್ಲಿ ಅಂತಂದ್ರೆ, ಈಗ ಅದನ್ನ ಮೊನ್ನೆ ಕೊಟ್ಟೂರಲ್ಲಿ ಗಾಣೆಗಟ್ಟದ ಒಂದು ಚಾಲನೆ ಕೊಟ್ಟವಲ್ಲ, ಅದೇ ರೀತಿ ಈಗ ನಾಳೆ ಒಂದ್ ಕಡೆ ಹೋಗ್ತೀವಿ ನಾವು. ನಾಳೆ ಈ ಕಡೆ ಗುಡೆಕೋಟೆ ಅಪ್ಪನಹಳ್ಳಿ ರಾಮದುರ್ಗ ಪಂಚಾಯತಿಗೆ ಹೋಗ್ತೀವಿ. ನಾಡಿದ್ದು ನಾವು ಹುಳಿಯಾಳು ಪ್ಲಸ್ ಚಿತ್ರಗುಂಡ ಪಂಚಾಯತಿಗೆ ಹೋಗ್ತೀವಿ. ಸೊ ಆ ಕಡೆ ಏನಾದ್ರು ಕೆಲಸ ಇದ್ರೆ ಅಲ್ಲೇ ಚಾಲನೆ ಕೊಡೋದಕ್ಕೆ ರೆಡಿ ಮಾಡ್ಕೊಡೋಣ. ಯಾಕಂದ್ರೆ ನಮಗೂ ಈಗ ನಾಳೆ ನಾಡಿದ್ದು ಬಿಟ್ಟರೆ ಮತ್ತೆ ಸೋಮವಾರದಿಂದ ಶುಕ್ರವಾರದವರೆಗೂ ಅಧಿವೇಶನ ಇದೆ. ಅದಾದ್ಮೇಲೆ ಕೇರಳ ಎಲೆಕ್ಷನ್ಗೆ ಹೋಗ್ಲಿಕ್ಕಿದೆ. ಒಂದೆರಡು ದಿವಸ ನೆಕ್ಸ್ಟ್ ಶನಿವಾರ ಭಾನುವಾರ ಸ್ವಲ್ಪ ಭೂಮಿ ಪೂಜೆಗಳು ಮಾಡಿ ಸರ್, ಶನಿವಾರ ಭಾನುವಾರ ಮತ್ತೆ ಈ ನಾಳೆ ನಾಡಿದ್ದು ಜೊತೆಗೆ ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇನು ಇಟ್ಕೊಳ್ಳೋಣ. ಮಂಡೇ ನಂತರ ನಾವು ಎಲ್ಲ ದಯವಿಟ್ಟು ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಯಾರು ಒಬ್ಬರು ನಾವು ಚೇಂಜ್ ಮಾಡಲಿಲ್ಲ. ಅರ್ಥ ಆಯ್ತಾ? ಸೊ ನಮ್ಗೇನಾಗ್ಬೇಕು, ಕೆಲಸ ಆಗ್ಬೇಕಿತ್ತು. ಅರ್ಥ ಆಯ್ತಾ? ಮನಸ್ಥಿತಿಗಳು ಬೇರೆ ಬೇರೆ ತರ ಇರ್ತಿದ್ವು, ವೈಯಕ್ತಿಕವಾಗಿ ಏನೇನೋ ಇರ್ಬೋದು ಇದು ಮಾಡಿ. ಬಟ್ ಈಗ ಎಲ್ಲಾ ಕಡೆನೂ ನಮ್ಗೆ ಕೆಲಸಗಳು ಆಗ್ತಾ ಇದೆ. ಬಣಿಕಲ್ಲಿಂದ ಆಗಿರ್ಬೋದು, ಹೂಡೆನ್ ಆಗಿರ್ಬೋದು, ಎಲ್ಲ ಕಡೆ ಆಗಿರ್ಬೋದು, ಎಲ್ಲ ಕಡೆನೂ ಕೆಲಸಗಳು ಆಗ್ತಾ ಇದಾವೆ. ಯಾಕೆಂದ್ರೆ ಇದು ಏನು ಹೆಲ್ತ್ ಮತ್ತೆ ನಿಮ್ಮ ಜೆಸ್ಕಾಂ ಏನಿದೆ ಇವು ಎಸೆನ್ಷಿಯಲ್ ಸರ್ವಿಸಸ್. ಇವು ಇದಿಲ್ಲದೆ ಏನು ಕೆಲಸ ಆಗೋದಿಲ್ಲ. ಸೊ ತುಂಬಾ ಇಂಪಾರ್ಟೆಂಟ್ ಇದೆ. ಅದಕ್ಕೋಸ್ಕರ ಸೊ ಇದು ನಮ್ಗೆ ಬಹಳ ಮಹತ್ವ
ಇಲಾಖೆ. ಅದಕ್ಕೆ ಇನ್ನು ಈಗ ಏನೇನು ನೆಕ್ಸ್ಟ್ ಈಗ ಯಾವ ಊರುಗಳಲ್ಲಿ ಏನೇನಿದಾವೆ ನೆಕ್ಸ್ಟ್ ಈ ಬಜೆಟ್ ಅಲ್ಲಿ ಅಂತಂದ್ರೆ, ಈಗ ಅದನ್ನ ಮೊನ್ನೆ ಕೊಟ್ಟೂರಲ್ಲಿ ಗಾಣೆಗಟ್ಟದ ಒಂದು ಚಾಲನೆ ಕೊಟ್ಟವಲ್ಲ, ಅದೇ ರೀತಿ ಈಗ ನಾಳೆ ಒಂದ್ ಕಡೆ ಹೋಗ್ತೀವಿ ನಾವು. ನಾಳೆ ಈ ಕಡೆ ಗುಡೆಕೋಟೆ ಅಪ್ಪನಹಳ್ಳಿ ರಾಮದುರ್ಗ ಪಂಚಾಯತಿಗೆ ಹೋಗ್ತೀವಿ. ನಾಡಿದ್ದು ನಾವು ಹುಳಿಯಾಳು ಪ್ಲಸ್ ಚಿತ್ರಗುಂಡ ಪಂಚಾಯತಿಗೆ ಹೋಗ್ತೀವಿ. ಸೊ ಆ ಕಡೆ ಏನಾದ್ರು ಕೆಲಸ ಇದ್ರೆ ಅಲ್ಲೇ ಚಾಲನೆ ಕೊಡೋದಕ್ಕೆ ರೆಡಿ ಮಾಡ್ಕೊಡೋಣ. ನನಗೂ ಈಗ ನಾಳೆ ನಾಡಿದ್ದು ಬಿಟ್ಟರೆ ಮತ್ತೆ ಸೋಮವಾರದಿಂದ ಶುಕ್ರವಾರದವರೆಗೂ ಅಧಿವೇಶನ ಇದೆ. ಅದಾದ್ಮೇಲೆ ಕೇರಳ ಎಲೆಕ್ಷನ್ಗೆ ಹೋಗ್ಲಿಕ್ಕಿದೆ. ಒಂದೆರಡು ದಿವಸ ನೆಕ್ಸ್ಟ್ ಶನಿವಾರ ಭಾನುವಾರ ಸ್ವಲ್ಪ ಭೂಮಿ ಪೂಜೆಗಳು ಮಾಡಿ ಸರ್, ಶನಿವಾರ ಭಾನುವಾರ ಮತ್ತೆ ಈ ನಾಳೆ ನಾಡಿದ ಜೊತೆಗೆ ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇನೂ ಇಟ್ಕೊಳ್ಳೋಣ. ಮಂಡೇ ನಂತರ